ನೀವು ಊಹಿಸಬಹುದುನಾ ಒಬ್ಬ ವ್ಯಕ್ತಿ ಒಂದೇ ದಿನದಲ್ಲಿ $100 ಬಿಲಿಯನ್ ಸಂಪಾದಿಸಿದ್ದಾನೆ ಅಂತ. ಹೌದು, ಅದನ್ನ ಮಾಡಿದ್ದಾನೆ ಲಾರಿ ಎಲಿಸನ್, ಆರಾಕಲ್ನ ಕೋ-ಫೌಂಡರ್. ಓವರ್ ನೈಟ್ ಅವನು ವೆಲ್ತ್ ಅಷ್ಟು ಹೆಚ್ಚಾಯಿತು, ಕೆಲ ಗಂಟೆಗಳ ಕಾಲ ಅವನು ವರ್ಲ್ಡ್ಸ್ ರಿಚೆಸ್ಟ್ ಮ್ಯಾನ್ ಆಗಿದ್ದು. ಎಲಾನ್ ಮಸ್ಕ್ನೂ ಹಿಂದೆಕ್ಕಿದ. ಹೇಗೆ? ಆರಾಕಲ್ ಸ್ಟಾಕ್ 36% ಜಂಪ್ ಆಯಿತು, ಥ್ಯಾಂಕ್ಸ್ ಟು ಒಂದು ದಮ್ದಾರ್ ಅರ್ನಿಂಗ್ಸ್ ರಿಪೋರ್ಟ್ ಮತ್ತು ಬೋಲ್ಡ್ ಪ್ರೊಜೆಕ್ಷನ್ಸ್. ಕಂಪನಿ ಹೇಳಿದ್ರು ಅವರ್ ಕ್ಲೌಡ್ ಬಿಸ್ನೆಸ್ ಇವತ್ತಿನ $10 ಬಿಲಿಯನ್ ನಿಂದ 2030ಕ್ಕೆ $144 ಬಿಲಿಯನ್ ತಲುಪುತ್ತದೆ ಅಂತ. ಇದನ್ನು ಕೇಳಿ ಇನ್ವೆಸ್ಟರ್ಸ್ ಲಿಟರಲಿ ದೌಡಾಯಿಸಿ ಎಲಿಸನ್ ಫಾರ್ಚ್ಯೂನ್ ಎಕ್ಸ್ಪ್ಲೋಡ್ ಆಯಿತು. ಅವನ ನೆಟ್ವರ್ತ್ ಮೊದಲು 292 ರಿಂದ 300 ಬಿಲಿಯನ್ ಇತ್ತು. ಈ ಜಂಪ್ನ ನಂತರ ಅದು ಏರಿತು ಸುಮಾರು 393 ಬಿಲಿಯನ್ಗೆ. ಹಾಗಿದ್ರೆ ಆರಾಕಲ್ ಏನು ಮಾಡ್ತದೆ? ಅದು ಬಿಲ್ಡ್ ಮಾಡ್ತದೆ ಸಾಫ್ಟ್ವೇರ್ ಮತ್ತು ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್, ನಮ್ಮ ದೈನಂದಿನ ಜೀವನಕ್ಕೆ ಬೇಕಾದದ್ದು. ಫ್ಲೈಟ್ ಬುಕ್, ಟ್ಯಾಕ್ಸ್ ಫೈಲಿಂಗ್ ಎಲ್ಲದರಲ್ಲೂ ಆರಾಕಲ್ ಹೈಡನ್ ಇದೆ. ಮುಖ್ಯವಾಗಿ ಮಾಡರ್ನ್ ಎಐ ಕಂಪನೀಸ್ ಓಪನ್ ಎಐ, ಮೆಟಾ, ಎನ್ವಿಡಿಯಾ, ಮಸ್ಕ್ನ XAI ಕೂಡ ಆರಾಕಲ್ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ ರಿಸ್ಕ್ಸ್ ಕೂಡ ಇವೆ. ಕಂಪನಿ ಕೆಲವು ದೊಡ್ಡ ಕಾಂಟ್ರಾಕ್ಟ್ಸ್ ಮೇಲೆಯೇ ಹೆವಿಲಿ ಡಿಪೆಂಡೆಂಟ್. ಒಂದು ಕ್ಲೈಂಟ್ ಹಿಂದೆ ಸರಿದ್ರು, ಗ್ರೋತ್ಗೆ ಬ್ರೇಕ್ ಬಂತು ಅಂದ್ರೆ, ಪ್ಲಸ್ ಕಾಂಪಿಟಿಷನ್ ಸೂಪರ್ ಸ್ಟ್ರಾಂಗ್. ಅಮೆಜಾನ್, ಮೈಕ್ರೋಸಾಫ್ಟ್, ಗೂಗಲ್ ಎಲ್ಲರೂ ಈ ರೇಸ್ ನಲ್ಲಿ ಡೌನ್ ಆಗಬಹುದು. ಆದರೂ 81 ವರ್ಷದ ವಯಸ್ಸಿದ್ದರೂ ಎಲಿಸನ್ ಟಾಪ್ ನಲ್ಲಿ ನಿಂತಿದ್ದಾನೆ. 1977ರಲ್ಲಿ ಆರಾಕಲ್ ಸ್ಟಾರ್ಟ್ ಮಾಡಿದ ಅವನು ಶೇರ್ಸ್ ಇಂದಿಗೂ ಹೋಲ್ಡ್ ಮಾಡಿಕೊಂಡಿದ್ದಾನೆ. ಅದೇ ಶೇರ್ಸ್ ಅವನ ಪೇಷನ್ಸ್ ಮತ್ತು ಲಾಯಲ್ಟಿಗೆ ಕೊಟ್ಟ ರಿವಾರ್ಡ್. $100 ಬಿಲಿಯನ್ ಇನ್ ಜಸ್ಟ್ ಒನ್ ಡೇ.